ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. 2026 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಸೆಕೆಂಡ್ PUC ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ 2 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವುದನ್ನು ಓದ್ಕೋಬೇಕು ಅಂತ ಹೇಳಿ ಉತ್ತರ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಈ ಒಂದು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಳ್ಳೆ ಮಾರ್ಕ್ಸ್ನ ತೆಗೆದುಕೊಳ್ಳಿ. ಹಾಗೆಯೇ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯ ಕನ್ನಡ ಭಾಷಾ ವಿಷಯದ 2 ಅಂಕದ ಪ್ರಶ್ನೆಗಳು ಪದ್ಯಭಾಗದಲ್ಲಿ ಕೇಳಲಾಗುವಂಥದ್ದು, ಉತ್ತರ ಸಮೇತ. ಪ್ರಶ್ನೆ 1. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ: ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು, ಚರಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತು. ಪ್ರಶ್ನೆ 2. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ: ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾಗಿ ಅವಮಾನ ಮಾಡುತ್ತೇನೆಂದು ಸಮಾಧಾನ ಪಡಿಸಿದನು. ಪ್ರಶ್ನೆ 3. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ: ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ. ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ. ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ. ಪ್ರಶ್ನೆ 4. ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಉತ್ತರ: ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿದರೆ ಇದುವರೆಗೂ ನಾನು ಕಾಪಾಡಿಕೊಂಡು ಬಂದ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ಶೌರ್ಯ, ಬಿರುದು, ಗೌರವಗಳಿಗೆ ಬೆಲೆ ಸಿಗದಂತಾಗುತ್ತದೆ ಎಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. ಪ್ರಶ್ನೆ 5. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ: ರಾವಣನು ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅವರನ್ನು ಸೆರೆ ಹಿಡಿದು ತಂದು ಅನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ. ಪ್ರಶ್ನೆ 6. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ಕೆಲವನ್ನು ತಿಳಿದವರಿಂದ, ಕೆಲವನ್ನು ಶಾಸ್ತ್ರ ಕೃತಿಗಳನ್ನು ಓದುವುದನ್ನು ಕೇಳುತ್ತಾ, ಕೆಲವನ್ನು ಮಾಡುವವರಿಂದ ಕಂಡು ನೋಡಿ, ಕೆಲವನ್ನು ತಾನೇ ಸುಜ್ಞಾನದಿಂದ ನೋಡುತ್ತಾ, ಕೆಲವನ್ನು ಒಳ್ಳೆಯ ಜನರ ಸಹವಾಸದಿಂದ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆ 7. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಉತ್ತರ: ಅನುಭವಿಸಲಾಗದ ಧನವಿದ್ದು ಪ್ರಯೋಜನವಿಲ್ಲ, ಮುಪ್ಪಿನಲ್ಲಿ ಬಂದು ನೋಡದ ಸುತ ಮಗನಿದ್ದು ಪ್ರಯೋಜನವಿಲ್ಲ ಎಂಬುದೇ ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 8. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ರಾಜನಾಗುವವನು ಕೋಪವನ್ನು ಬಿಡುವ ಗುಣವನ್ನು ಹೊಂದಿರಬೇಕು. ಮಂತ್ರಿಯಾಗುವವನು ನಾನಾ ವಿಧವಾದ ಚತುರತೆಯನ್ನು ತಿಳಿಯಬಲ್ಲ ಗುಣವನ್ನು ಹೊಂದಿರಬೇಕೆಂದು ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 9. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಉತ್ತರ: ಮಕ್ಕಳೇ, ಹುಸಿನಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಎಂದು ಸಂದೇಶ ನೀಡುತ್ತಾರೆ. ಪ್ರಶ್ನೆ 10. ಹುಸಿನಿದ್ದೆ ಸಾಕು, ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ: ಹುಸಿನಿದ್ದೆ ಮಾಡುತ್ತಾ ಯೌವನದ ಸಮಯವನ್ನು ದುಡಿಯದೆ ವ್ಯರ್ಥವಾಗಿ ಕಳೆಯಬೇಡಿರೆಂದು ಕವಿ ಮಕ್ಕಳಿಗೆ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆ ಸಾಕು, ಎದ್ದೇಳಿ ಎಂದು ಹೇಳಿದ್ದಾರೆ. ಪ್ರಶ್ನೆ 11. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ: ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ, ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ. ಪ್ರಶ್ನೆ 12. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಉತ್ತರ: ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ ಮತ್ತು ಪ್ಲಾಸ್ಟಿಕ್ನ ಕುಬ್ಜ ಗಿಡವನ್ನು ಹೊತ್ತು ತಂದಿದೆ. ಪ್ರಶ್ನೆ 13. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಉತ್ತರ: ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿಯುವಂತೆ ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರಿಗೆ, ಅಕ್ಕಪಕ್ಕ ಕಳ್ಳನ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ದೇವರೇ ಅನ್ನುವಂತಿದೆ. ಪ್ರಶ್ನೆ 14. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಹೇರಿದ್ದಾನೆ? ಉತ್ತರ: ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ, ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು, ದುಷ್ಟತನವನ್ನು ನಾಶ ಮಾಡಲು ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಹೇರಿದ್ದಾರೆ. ಪ್ರಶ್ನೆ 15. ಶಿಲುಬೆಗೇರಿದವರ ಗುಣಗಳು
ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಉತ್ತರ, ಶಿಲುಬೆಗೇರಿಸಿದವರ ಗುಣಗಳು ಇಂದು ವೇಷ ಮರೆಸಿಕೊಂಡು ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡುಗಳ ರೂಪ ತಾಳಿವೆ. ವಿದ್ಯಾರ್ಥಿಗಳೇ, ಇದಿಷ್ಟು ಪದ್ಯ ಭಾಗದಲ್ಲಿ ಕೇಳಲಾಗುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಗದ್ಯ ಭಾಗದಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳ ಸಮೇತ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.